ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಜಾಮೀನು ನೀಡದಂತೆ ಮನವಿಯನ್ನ ಮಾಡಲಾಗಿದೆ. ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಕೊಲೆ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡದಂತೆ ಮನವಿಯನ್ನ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಆರೋಪಿಗಳ ಬಗ್ಗೆ ಕೆಲವು ಸ್ಫೋಟಕ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡದಂತೆ ಮನವಿಯನ್ನ ಮಾಡಿದ್ದಾರೆ ಪೊಲೀಸರು. ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡದಂತೆ ಮನವಿಯನ್ನ ಮಾಡಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಬಾರದು ಅನ್ನೋ ಒಂದು ಮನವಿಯನ್ನ ಪೊಲೀಸರು ಮಾಡ್ತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ನ್ಯಾಯಾಲಯದ ಮುಂದೆ ಪೊಲೀಸರ ಮನವಿ, ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡದಂತೆ ಆರೋಪಿಗಳಿಗೆ ಪತ್ರದಲ್ಲಿ ಉಲ್ಲೇಖ, ಅರ್ಜಿಯಲ್ಲಿ. ಸಂದೇಶ್. ಮಧುಸೂದನ್, ಈಗಾಗಲೇ ದರ್ಶನ್ ಸೇರಿದಂತೆ ಅವರ ಒಂದು ಪಟಾಲಂ ಏನಿದೆ, ಅವ್ರು ಯಾರಿಗೂ ಕೂಡ ಒಂದು ಏನು ಜಾಮೀನನ್ನ ಮಂಜೂರು ಮಾಡಬಾರ್ದು ಬೇಗನೆ ಅಂತೇಳಿ ಈಗ ಒಂದು ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಬಿಕಾಸ್ ಆ ಅರ್ಜಿಯಲ್ಲೂ ಕೂಡ ಯಾವ ಕಾರಣಕ್ಕಾಗಿ ಇವ್ರಿಗೆ ಜಾಮೀನು ಕೊಡಬಾರ್ದು ಅನ್ನೋದನ್ನ ಕೂಡ ಸ್ಪೆಸಿಫಿಕ್ ಆಗಿ ಒಂದು ಮೆನ್ಷನ್ ಮಾಡಿ ಆ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಆ ಅರ್ಜಿಯಲ್ಲಿ ಈಗಾಗಲೇ ಆರೋಪಿಗಳೆಲ್ಲರೂ ಕೂಡ ಸಾಕಷ್ಟು ಒಳಸಂಚನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಕ್ರೈಮ್ ಅನ್ನ ಎಸಗಿ ಅದಾದ ನಂತರ ಅದನ್ನ ಮುಚ್ಚೋದಕ್ಕೆ ಸಾಕಷ್ಟು ಒಳಸಂಚನ್ನ ಮಾಡಿದ್ದಾರೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಜೊತೆಗೆ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಸೇರಿದಂತೆ ಇನ್ನೂ 4 ಜನರದ್ದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ. ಅಂದ್ರೆ ಅವರು ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು, ಅಂದ್ರೆ ಹೆಬಿಚುಯಲ್ ಆಗ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಅದನ್ನ ಈಗ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಅವರ ಅಭಿಮಾನಿಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಭಿಮಾನಿ ವರ್ಗವನ್ನ ಅಥವಾ ಅಭಿಮಾನಿಗಳ ಸಂಘಗಳನ್ನ ಏನಿದಾವೆ ಆ ಸಂಘಗಳನ್ನ ಜಿಲ್ಲಾ ಮಟ್ಟದಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ರೀತಿಯ ಅಭಿಮಾನಿ ಬಳಗದ ಮುಖಾಂತರವೇ ಕಿಡ್ನಾಪ್ ಮಾಡಿ ಒಳಸಂಚನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಕೂಡ ಕೊಡ್ತಾರೆ. ಜೊತೆಗೆ ಮತ್ತೊಂದು ಪ್ರಮುಖವಾಗಿರುವಂತಹ ಅಂಶ ಅಂದ್ರೆ ಹಣದ ಆಮಿಷವನ್ನ, ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಸಾಕಷ್ಟು ವಿಟ್ನೆಸ್ಗಳು ಕೂಡ ಇದಾವೆ, ಅಂದ್ರೆ ಐ ವಿಟ್ನೆಸ್ ಕೂಡ ಇದಾವೆ, ಜೊತೆಗೆ ಸಾಕ್ಷಿಗಳು ಕೂಡ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹಣದ ಹೊಳೆಯನ್ನ ಹರಿಸಿ ಈ ಒಂದು ಕಂಪ್ಲೀಟ್ ಪ್ರಕರಣವನ್ನ ಬೇರೆ ಒಂದು ತಿರುವು ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರುವಂತ ಚಾನ್ಸಸ್ಗಳು ಕೂಡ ಇದಾವೆ. ಈಗಾಗಲೇ ನಮಗೆ ಹಣದ ಆಮಿಷವನ್ನ ಒಡ್ಡಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿರೋದ್ರಿಂದ ಆ ಮಾಹಿತಿಯನ್ನ ಕೂಡ ಈಗಾಗಲೇ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದೀವಿ ಅಂತ. ಅಂದ್ರೆ ಈಗಾಗಲೇ ಐ ವಿಟ್ನೆಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹಣದ ಆಮಿಷವನ್ನ ಒಡ್ಡುವಂತ ಕೆಲಸವನ್ನ ಈಗಾಗಲೇ ದರ್ಶನ್ ಪರವಾಗಿ ಸಾಕಷ್ಟು ಜನರು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಅಭಿಮಾನಿ ವರ್ಗ ಇರೋದ್ರಿಂದ ಅಭಿಮಾನಿಗಳ ಮುಖಾಂತರವಾಗಿ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡಬಹುದು, ಐ ವಿಟ್ನೆಸ್ ಗಳಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಕೂಡ ಮಾಡಬಹುದು. ಹೀಗಾಗಿ ಈ ಎಲ್ಲಾ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅವ್ರಿಗೆ ಸೆಲೆಬ್ರಿಟಿ ಆಗಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಏನು ಫ್ಯಾನ್ಸ್ ಗಳು ಕೂಡ ಇದ್ದಾರೆ. ಆ ಫ್ಯಾನ್ಸ್ ಗಳು ಈಗಾಗಲೇ ಸಾಕಷ್ಟು ಫ್ಯಾನ್ಸ್ ಗಳು ಇರೋದ್ರಿಂದ ನಮ್ಮ ಪ್ರತಿಯೊಂದು ತನಿಖಾ ಹಂತದಲ್ಲೂ ಕೂಡ ಅವರು ಅಡ್ಡಿಯಾಗಿದ್ರು, ಅಂದ್ರೆ ನಮ್ಮ ತನಿಖೆಗೆ ಅಡಚಣೆ ಮಾಡ್ತಾ ಇದ್ರು. ಜೊತೆಗೆ ಅವರನ್ನ ಬಳಸಿಕೊಂಡು ಇವರಿಗೆ ಬೆದರಿಕೆ ಹಾಕಬಹುದು, ಐ ವಿಟ್ನೆಸ್ ಸಾಕ್ಷ್ಯಾಧಾರಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾಕ್ಷ್ಯಗಳನ್ನು ನಾಶ ಮಾಡುವಂತ ಕೆಲಸವನ್ನ ಮಾಡಬಹುದು. ಹಾಗಾಗಿ ಇವರಿಗೆ ಜಾಮೀನು ಯಾವುದೇ ಕಾರಣಕ್ಕೂ ಕೂಡ ಮಂಜೂರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಎಲ್ಲಾ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನ ಕೊಡಬಾರ್ದು ಅನ್ನೋದನ್ನ ಪೊಲೀಸರು ಕೋರ್ಟ್ಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಅಥವಾ ಮನವಿ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಮೆನ್ಷನ್ ಮಾಡೋದು ಇಷ್ಟೇ, ಇವರು ಸೆಲೆಬ್ರಿಟಿ, ಹಣದ ದುರ್ಬಳಕೆ ಮಾಡ್ಕೋಬಹುದು, ಜೊತೆಗೆ ಹಣವನ್ನ ಬಳಸಿ ಸಾಕ್ಷ್ಯಗಳನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಬಹುದು. ಜೊತೆಗೆ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇದೆ, ಜೊತೆಗೆ ಅಭಿಮಾನಿ ಬಳಗಗಳೇನಿದೆ ಜಿಲ್ಲಾ ವ್ಯಾಪಿಯಲ್ಲಿ ಅಲ್ಲೂ ಕೂಡ ಅಭಿಮಾನಿಗಳನ್ನ ಬಳಸಿಕೊಂಡು ಈ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನವನ್ನ ಪಡಬಹುದು ಅಂತೇಳಿ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ಕೊಟ್ಟಿರೋದ್ರಿಂದ ಈಗ ಸದ್ಯ ಕೋರ್ಟ್ಗೆ ಆ ಮನವಿ ಏನಿದೆ, ಮನವಿಯ ಅರ್ಜಿ ಕೂಡ ತೆಗೆದುಕೊಂಡು ಇವರು ಮೆನ್ಷನ್ ಮಾಡಿರುವಂತ ಅಷ್ಟು ಅಂಶಗಳನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಅಂದ್ರೆ ಏನಾದರೂ ಒಂದು ವೇಳೆ ಜಾಮೀನು ಅರ್ಜಿಯನ್ನ ಹಾಕಿದ್ರೆ ಅಥವಾ ಆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ, ಆ ಜಾಮೀನು ಅರ್ಜಿ ಸಲ್ಲಿಕೆ ಆದಂತ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.